ಈ ಹುಡುಗ ಹುಡುಗಿರು ಬರ್ತಾರೆ, ಈ ಲವರ್ಸ್ಗಳು ಅವ್ರು ಬರೋದು ಒಂದು ಸ್ವಲ್ಪ ಪ್ರಾಬ್ಲಮ್. ಏನು ಅಂತಂದರೆ ಈ ಜಾಗನ ಇದು ಏನಕ್ಕೆ ಜಾಗ ಇಲ್ಲಿಗೆ ಬರೋದು ಏನಕ್ಕೆ ಏನಾರು ಆದಾಗ ನಿಮ್ಮನ್ನ ನೀವು ಕೂಕೊಂಡ್ರು ಕೇಳಿಸಲ್ಲ ಕೆಳಗಡೆ ನಮಗೆ. ಯಾಕೆಂದರೆ ನಿಮಗೂ ನಮಗೂ ಡಿಫ್ರೆನ್ಸ್ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಇರುತ್ತೆ. ಸುಳ್ಳು ಹೇಳ್ಬೇಡ್ರಿ. ಎಲ್ಲಿ ಕೂತಿದ್ರಿ? ವರ್ಷಗೆ ಒಂದು ಇಲ್ಲಿ ಬಂದು ಓಯರ್ ರೂಮ್ ಮಾಡ್ಕೊಂಡು ಸೆಕ್ಸ್ ಅಡ್ಡೆ ಮಾಡ್ಕೊಂಡಿದ್ದಾರೆ. ಬೇವು ಒಂದು ಏನೋ ಮಾಡ್ತೀರಲ್ಲಿ ಡೌನ್ ಕೂತ್ಕೊಂಡು ಫೋಟೋ ಅವ್ರು ಏನು ಮಾಡ್ತೀರೋ ಅಂತ ತೋರ್ಸಪ್ಪ ಸ್ವಲ್ಪ. ತೋರಿಸ್ಲಾ ಕ್ಯಾಮ್ರಾದಲ್ಲಿ? ಅದು ಬಿಟ್ಟು ಏನು ಮಾಡಿಲ್ಲ ಅದಾದ್ರೆ ಎಷ್ಟೊತ್ತಾಯ್ತು ಇಲ್ಲಿ ಬಂದೀವು? ಸರ್ ಇವಾಗ ಹಾಂ, ಹಾಫ್ ಆನ್ ಅವರ್ ಮುಂಚೆ ಬಂದಿದ್ದೀರಾ? 9 ಗಂಟೆಗೆ ಬಂದಿದ್ದೀರಾ? ಅಂದರೆ ಬೆಳಿಗ್ಗೆಯಿಂದ ಏನು ಮಾಡ್ತಿದ್ರಿ ಅಲ್ಲಿ ಹೋಗ್ಲಿ? ಅಲ್ಲ, ನೀವು ಚಪ್ಪಲಿ ಹಾಕೊಂಡು ಇಲ್ಲಿ ಬಂದು ದೇವಸ್ಥಾನ ಇದೆ, ಯಾಕೆ ನಾನು ಹೋಗಿ ಮಸೀದಿ ಒಳಗೆ ಚಪ್ಪಲಿ ಹಾಕೊಂಡು ಬಿಡಲ್ಲ ತಾನೆ ನೀವು? ಏನಾಗಿದೆ ಇಲ್ಲಿಗಲ್ಲ ಹೋಳಿಗೆ ತಕ್ಕೊಳ್ಳೋದು ಇದು ಮಾಡೋದು ಅದೆಲ್ಲ ಬೇಡ. ಜೋರಂದ್ರೆ ಬಂದು ಹಾಯ್, ವೆಲ್ಕಮ್ ಬ್ಯಾಕ್ ಟು ಸೋಷಿಯಲ್ ಇಂಪ್ಯಾಕ್ಟ್. ಇವತ್ತಿನ ವಿಷಯ ಶ್ರೀ ರಾಮದೇವರ ಬೆಟ್ಟ, ರಾಮನಗರ, ಇದರ ಇತಿಹಾಸ ಹಾಗೂ ಇದರ ಪರಿಸರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದು ತ್ರೇತಾಯುಗದ ದೇವಸ್ಥಾನ. ರಾಮದೇವರು ವನವಾಸಕ್ಕೆ ಹೋಗಿದ ಮುಂಚೆ 2-3 ವರ್ಷಗಳ ಕಾಲ ಇಲ್ಲಿದ್ದು ರಾಮ ಸೀತೆ ಇದ್ದು ಶಿವನ ಪೂಜೆ ಮಾಡಿ ಶಿವನ ಪ್ರತಿಷ್ಠೆ ಮಾಡಿ ಸೀತಾದೇವಿ ನೀರು ಕುಡಿಬೇಕು ಅಂತಾರೆ. ಸ್ವತಃ ರಾಮದೇವರು ಒಂದು ಬಾಣವನ್ನು ಬಿಟ್ಟು ಆ ಕಲ್ಯಾಣಿನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ. ಅದು ಆಳ ಎಷ್ಟಿದೆ ಅಂತ ಇದುವರೆಗೂ ಯಾರೂ ನೋಡಿಲ್ಲ. ತುಂಬ ಆಳ ಇದೆ. ಮತ್ತು ಎಷ್ಟೇ ವರ್ಷ ಮಳೆ ಬರ್ತಾ ಇದ್ರೂ ನೀರು ಬತ್ತಲ್ಲ, ಅದು ಯಾವಾಗಲೂ ನೀರು ಇರೋವಂಥದ್ದು. ಮತ್ತು ದೇವಾಲಯದ ಬಲಗಡೆ ಬಂದು ನಿಮಗೆ ಉದ್ದುದ್ದ ಬಂಡೆಗಳು ಕಾಣುತ್ತೆ. ಅದು ಬಂದು ಸಪ್ತಋಷಿಗಳು ಅಂತ ಹೇಳಿ ಆ 7 ಜನ ಋಷಿಗಳು ಆ ಕೊಳದಲ್ಲಿ ಸ್ನಾನ ಮಾಡಿ ಆ ಜಾಗದಲ್ಲಿ ನಿಂತು ತಪಸ್ ಮಾಡಿದ್ದಾರೆ. ತಪಸ್ ಮಾಡಿಕ್ಕೆ ಕಲ್ಲಾಗಿದ್ದಾರೆ ಅನ್ನೋದು ಐತಿಹ್ಯ ಇರುವಂತದ್ದು. ಇಂಥ ಪರಿಸರದಲ್ಲಿ ಶ್ರೀರಾಮ ನೆಲೆಸಿದಂತ ಪರಿಸರದಲ್ಲಿ ಸ್ಪೆಷಲ್ ಲವರ್ಸ್ ಇದು ದೇವಸ್ಥಾನ, ಪಟ್ಟಾಭಿರಾಮ ದೇವರ ದೇವಸ್ಥಾನ. ಈ ದೇವಸ್ಥಾನ ಇಲ್ಲಿದೆ. ಈ ಬೆಟ್ಟದ ಮೇಲೆ ಹೋಗಿ ಈ ಲವರ್ಸ್ ರಿಯಲ್ ಸ್ಟುಪಿಡ್ಸ್ ಓಕೆ ಇಲ್ಲಿ ಬಂದು ಅನೈತಿಕ ಮಾಡ್ತಾ ಇದ್ದಾರೆ. ನೋಡಿ, ರಾಮದೇವರ ಬೆಟ್ಟ, ಆಂಜನೇಯ ಸ್ವಾಮಿ ಸನ್ನಿಧಿ ಪಕ್ಕದಲ್ಲೇ. ಅಲ್ಲ, ಎಂತ ಜನ ಇದ್ದಾರೆ ಅಂದ್ರೆ ಅದ್ರ ಪಕ್ಕದಲ್ಲಿ ಕಾಂಡು ಪಾಕೆಟ್ ಲವರ್ಸ್ಗೆ ಒಂದು ಇಲ್ಲಿ ಬಂದು ಓಯರ್ ರೂಮ್ ಮಾಡ್ಕೊಂಡು ಸೆಕ್ಸ್ ಅಡ್ಡೆ ಮಾಡ್ಕೊಂಡಿದ್ದಾರೆ. ಬೇವು ಒಂದು ಇಲ್ಲಿ ಈಗ ನಾವು ಈ ಸಿಬ್ಬಂದಿಯೊಂದಿಗೆ ಈ ವ್ಯೂ ಪಾಯಿಂಟು ಮತ್ತೆ ಹುಡುಗ ಹುಡುಗಿ ಇಲ್ಲಿ ಏನ್ ಮಾಡ್ತಾರೆ ಅಂತ ಲೈವಲ್ಲಿ ತೋರಿಸ್ತಾ ಇದೀವಿ. ಇಲ್ಲಿ ಯಾರ ಮರ್ಯಾದೆ ತೆಗೆಯೋ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಇಷ್ಟೇ, ಸನಾತನ ಧರ್ಮ, ಒಂದು ದೇವಸ್ಥಾನ ಪರಿಸರ, ಇದನ್ನ ಮಾಡಬೇಡಿ ಅಂತ ತೋರಿಸ್ಲಿಕ್ಕೆ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಅವ್ರುಗಳೆಲ್ಲ ಜಾಸ್ತಿ ಟೆಂಪಲ್ ಬರೋದು ಕಡಿಮೆ. ಇವೆಲ್ಲ ಬರೀ ಇಲ್ಲಿ ವ್ಯೂ ಪಾಯಿಂಟ್ ಹೋಗ್ತಾರೆ, ಇಲ್ಲಾಂದ್ರೆ ಈ ಕಡೆ ಡೌನ್ ಹೋಗ್ಬಿಡ್ತಾರೆ, ಇಲ್ಲಾಂದ್ರೆ ಎಲ್ಲಿ ಬೇಕಲ್ಲಿ ಕುತ್ಕೊಂಡು ಕಾಲ ಕಳೆಯೋದೆಲ್ಲ ಬರ್ತಿರ್ತಾರೆ. ಅದೇ ಈ ವೀಕ್ ಡೇಸ್ ಅಲ್ಲಿ ಬಂದಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ನಮ್ಗೆ. ಏನಂತಂದ್ರೆ ಈ ಹುಡುಗ ಹುಡುಗಿರು ಬರ್ತಾರೆ, ಈ ಲವರ್ಸ್ಗಳು ಅವ್ರು ಬರೋದು ಒಂದ್ ಸ್ವಲ್ಪ ಪ್ರಾಬ್ಲಮ್. ಏನಂತಂದ್ರೆ ಅವ್ರು ಎಲ್ಲೆಲ್ಲಿ ಬೇಕಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಅವ್ರುಗಳನ್ನ ನಾವು ಹುಡುಕಿ ಏನ್ ಮಾಡ್ತಿದ್ರ, ನೀವು ಇಲ್ಲೇ ಕೂತಿದ್ರ, ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ಬೇಕು ನಾವು. ಇಲ್ಲ ಅಂದ್ರೆ ಅವ್ರುಗಳು ಇಷ್ಟ ಬಂದಂಗೆ ಇಲ್ಲಿ ನಡ್ಕೊಂತಿರ್ತಾರೆ. ಸೌಂಡ್ ಬರ್ತಿದೆ. ಏನೋ ಮಾಡ್ತಿದ್ರಾ? ಕೂತ್ಕೊಳ್ಳಕ್ಕೆ ಈ ಜಾಗನಾ? ಈ ಏನಕ್ಕೆ ಜಾಗ? ಕೂತ್ಕೊಂಡು ನೆರಳಿತ್ತು, ನೆರಳು ಕಡೆ ಕೂತ್ಕೊಳ್ಳೋಣ ಅಂತ ಇಲ್ಲಿ ಬಂದ್ವಿ ಅಷ್ಟೇ. ಇಲ್ಲಿ ಕೂತ್ಕೊಳ್ಳೋಕೆಲ್ಲ ಬರೋದಿಲ್ಲಿ ಬರೋ ಪ್ರವಾಸಿ ನೀವು ಬಂದಿದ್ದೀವಿ ಅಂತ ಅಂದ್ಮೇಲೆ ಇಲ್ಲಿ ನೋಡಿ ಸವಿಬೇಕು. ಫೋಟೋಸ್ ಕೇಳೋ ನಿಮಿಷ ಫೋಟೋಸ್ ತಗೋಬೇಕು, ವಿಡಿಯೋ ನೋಡ್ಕೋಬೇಕು. ನೀವು ಎಲ್ಲಿರೋ ಚಂದ ಇದನ್ನ ಪರಿಸರ ನೋಡ್ಕೋಬೇಕು. ಓಕೆ, ನೀವು ಇರೋಣಬ್ಬಾ, ಒಂದ್ ನಿಮಿಷ ಕೇಳೋ. ನೀವು ಕೂತಿದ್ದೆ ಸರಿ, ಓಕೆ, ಇಲ್ಲಿ ಕೂತಿದ್ದೀನಿ ಸರಿ ಆಯ್ತು. ಇವಾಗ ಬೇರೆಯವರು ಈಗ ಅಲ್ಲಿ ಬಂದು ನನಗೆ ಹೇಳಿದ್ರು, ನೋಡಿ ಅಲ್ಲಿ ಏನೋ ಯಾರೋ ಕೂತಿದಾರಲ್ಲಿ, ಈ ಏನ್ ಮಾಡ್ತಿರ್ಬೇಕು ಹೋಗಿ ನೋಡಿ ಅಂತ. ಇಲ್ಲಿ ಬಂದು ನಿಮ್ಗೆ ಏನಾರು ಆದಾಗ ನಿಮ್ಗೆ ಕೂತ್ಕೊಂಡು ಕೇಳಿಸಲ್ಲ ಕೆಳಗಡೆ ನಮ್ಗೆ. ಯಾಕಂದ್ರೆ ನಿಮ್ಗೂ ನಮ್ಗೂ ಡಿಫ್ರೆನ್ಸ್ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಇರುತ್ತೆ. ಓಕೆ, ಬರ್ಬೇಕು. ಈ ಕೂತಿಲ್ಲ, ನೀವೇನು ಮಾಡಿಲ್ಲ ಅನ್ನಲ್ಲ. ಓಕೆ, ಬೇರೆಯವ್ರು ಬರ್ತಾರೆ, ಆತರನೇ ಮಾಡ್ತಾರೆ, ಅಂತವ್ರಿಗೂ ನಾನು ಇದ್ ಮಾಡಕ್ಕಾಗಲ್ಲ, ಸರಿನಾ? ಅದರಿಂದ ಒಂದು ನಿಮ್ಗೆ ಒಳ್ಳೆ ಹೆಸರಿಟ್ಕೊಂಡಿದ್ದಾರೆ ನಿವಾಸ್. ಯಾಕಂದ್ರೆ ನಮ್ದೊಂದು ಸನಾತನ ಧರ್ಮ, ಒಂದು ಟೆಂಪಲ್ ಬರೋ ಕೊಡಿ, ಇಷ್ಟೇ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಐ ಡೋಂಟ್ ನಿಮ್ಗೆ ಎಕ್ಸ್ಪೋಸ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಐ ಡೋಂಟ್ ಬಿಸ್ನೆಸ್. ಓಕೆನಾ? ಒಂದು ರೆಸ್ಪೆಕ್ಟ್, ದೇವಸ್ಥಾನ ಹೋಗಿರಿ, ಖುಷಿಯಾಗಿ ಹೋಗ್ರಿ, ಒಳ್ಳೇದಾಗಿ ನೀವು ಇಬ್ಬರಿಗೂ. ಅಲ್ಲಿಂದ ಜಾರ್ಬಿಟ್ಟು ತೆಗೆದಾಕೊಂಡಿದ್ಲು, ಅಲ್ಲೆಲ್ಲ ಕಿತ್ತೋಗಿತ್ತು ಕೈ ಎಲ್ಲ ಕಾಲೆಲ್ಲ. ಆಗ ನಾವು ಶೇವ್ ಮಾಡಿ ಕೆಳಗಡೆ ಕರ್ಕೊಂಡ್ಬಂದು ನಡ್ತಿದ್ದು ನೋಡಿದ್ರೆ ನಮಗೆ ಭಯ ಆಗೋಯ್ತು. ಇಲ್ಲಿ ಹತ್ತಿಸ್ತು, ನಾವ್ ಇಲ್ಲಿಂದ ಹತ್ತಿದ್ವಿ.
ತುಂಬಾ ಇಲ್ಲಿ ಇಳಿದಾರಿದೆಯಲ್ಲ ಅಲ್ಲಿಂದ ತುಂಬಾ ಲಾಂಗ್ ಆಗಿ ಬಂದ್ಬಿಟ್ಲು ಮೇಲ್ಗಡೆ ಮೇಲ್ಗಡೆ ಲಾಂಗ್ ಆಗಿ ಬಂದ್ಬಿಟ್ಲು. ಹುಡುಗಿ ಬಂದಿರಲ್ಲ ಇಬ್ರು, ಅವ್ರ ಅಪ್ಪ ಅಮ್ಮನ್ಗೆ ಏನ್ ಹೇಳೋದು, ನನ್ಗೆ ಭಯ ಆಗ್ಬಿಡ್ತದಲ್ಲ ಇವ್ನಿಗೆ, ಎಲ್ಲ ಕೈಯೆಲ್ಲ ಕಿತ್ತೋಗಿತ್ತಲ್ಲ ಫುಲ್. ಅವ್ಳು ಪೆಕ್ಸ್ ಹಾಕೊಂಡಿದ್ಲು, ಅವ್ಳ ಪೆಕ್ಸು ಬೇರೆ ಒಳಗಡೆ ಸೇರ್ಕೊಂಡ್ಬಿಡ್ತಾ. ಅವ್ಳು ಮೇಡಮ್ ಪೆಕ್ಸಾರ ಎತ್ತಿಸ್ಕೊಡಿ ಮೇಡಮ್, ಕಾಸ್ಟ್ಲಿದು ಅಂತ ಹೇಳಿ ನಾವ್ ಹೇಗೆ ಎತ್ತಿಸ್ಕೊಡೋಣ, ಅವ್ಳು ಎತ್ತದೇ ಕಷ್ಟ ಆಯ್ತಾ ಅದೇ. ಶೋಲೆ ಮೂವಿ ತೆಗೆದಿರೋದು 4 years ಫುಲ್. ನೀವು ಎಂಟ್ರೆನ್ಸ್ ಬಂದ್ರಿ ಅಲ್ವಾ, ಆ ಎಂಟ್ರೆನ್ಸ್ ಕೊಂಕಣಿ ದೊಡ್ಡಿ ಅಂತಿದೆ, ಆ ಊರಿಂದ ಹಿಡಿದು ಈ ಏರಿಯಾ ಫುಲ್ಲು ಕೆಳಗಡೆ ಪಾರ್ಕಿಂಗ್ ಏರಿಯಾ ಆಗಿರ್ಬೋದು, ಚಿಲ್ಡ್ರನ್ಸ್ ಪಾರ್ಕ್ ಏರಿಯಾ ಆಗಿರ್ಬೋದು, ಮತ್ತೆ ಅಲ್ಲಿ ಸ್ಟ್ರೈಟ್ ಕಾಣ್ತಿದೆಯಲ್ಲ ಆ ಜಾಗ ಒಂದು ಫುಲ್ ಬಂಡೆ ಇದೆಯಲ್ಲ, ಆ ಬಂಡೆ ಬಂದು ಅದೊಂದೇ ಜಾಗ ಇರೋದು. ಈ ಗ್ರೀನರಿಗೂ ಮತ್ತೆ ಈ ಮಧ್ಯದಲ್ಲಿ ಇದೆಯಲ್ಲ ಅದೇ. ಅಂದ್ರೆ ಈಗ ನೀವು ಗಬ್ಬರ್ ಸಿಂಗ್ ಸೆಕೆಂಡ್ ಫೈಟ್ ನೋಡಕ್ ಜಾಗ ಅದೊಂದೇ ಇರೋದು. ಇನ್ನು ಮಿಕ್ಕಿದೆಲ್ಲ ಫುಲ್ ಫಾರೆಸ್ಟ್ ಆಗಿದೆ. ಆ ಫಾರೆಸ್ಟ್ ಆಗಿರೋದ್ರೆ ನಾವು ಅಲ್ಲಿ ಕೆಳಗಡೆ ಯಾವ್ದಾದ್ರು ಒಂದು ಪಿಕ್ಚರ್ಸ್ ತೋರಿಸ್ಬೋದು ಅಷ್ಟೇ. ಈ ಮಿಕ್ಕಿದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ ಆಗಿದೆ. ಅವಾಗೆಲ್ಲ ಫುಲ್ ಗ್ರೀನರಿ ಇರ್ಲಿಲ್ಲ, ಎಲ್ಲ ಫುಲ್ ಬಂಡೆ ಕಾಣ್ತಾ ಇತ್ತು. ಇವಾಗ ಎಲ್ಲ ಫುಲ್ ಗ್ರೀನರಿ ಆಗಿದೆ. 10 years ಅಲ್ಲಿ ಎಲ್ಲ ಫುಲ್ ಗ್ರೀನರಿ ಆಗಿದೆ. ಏನೋ ಕೊಡ್ತೀರ ನೀವು ಡೌನ್ ಕೂತ್ಕೊಂಡು? ಫೋಟೋ ಅವ್ರು ಏನ್ ಮಾಡ್ತೀರ ಅಂತ ತೋರ್ಸಪ್ಪ ಸ್ವಲ್ಪ. ಅದ್ಬಿಟ್ಟು ಏನು ಮಾಡಿಲ್ಲ ಅದಾದ್ರೆ ಅಲ್ಲೇನ್ ಮಾಡ್ತಿದ್ದೀರಾ ಕೂತ್ಕೊಂಡು? ಎಲ್ಲಿ ಅದು ಕೂತ್ಕೊಳ್ಳೋ ಜಾಗನಾ? ಅದು ಕೂತ್ಕೊಳ್ಳೋ ಜಾಗನಾ? ಬಿಸಿಲೆಲ್ಲ ಕಣ, ಅದು ಕೂತ್ಕೊಳ್ಳೋ ಜಾಗನಾ? ಸ್ವಲ್ಪ ನೀನು ಅವಳು ಕಿತ್ತಾಡಿದ್ರೆ ಕೆಳಗಡೆ ಬಿದ್ದು ಏನಾಗತ್ತೆ ಹೇಳ? ಏನಾಗುತ್ತೆ? ಎಷ್ಟೊತ್ತಾಯ್ತು ಇಲ್ಲಿ ಬಂದು ನೀವು? ಹಾಫ್ ಅನ್ ಅವರ್ ಮುಂಚೆ ಬಂದಿದ್ದೀರಾ. ಅಲ್ಲಿ ಕೆಳಗಡೆ ಕೂತ್ಕೊಳ್ಳೋ ಜಾಗನಾ ಅದು? ತಿರುಗಿ ಈ ಕಡೆಗೆ ಅದ ನೀವೇನು ಮಾಡಿಲ್ಲ. ನೀವು ಬರೋದು ಏನಕ್ಕೆ ನೀವು? ಇಲ್ಲಿ ಯಾರು ಇಲ್ಲ ಅಂತ ಅನ್ಕೋಬೇಡ್ರಿ. ಇದಕ್ಕೆ ಅಂತ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ನಿಮ್ಗೋಸ್ಕರ ಅಂತ ಹಾಕಿದ್ಯಾರ. ಏನಕ್ಕೆ ಹೇಳಿ, ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಈ ದೇವಸ್ಥಾನದ ಬಗ್ಗೆ, ಈ ಬೆಟ್ಟದ ಬಗ್ಗೆ ತಿಳ್ಕೊಳಕ್ಕೆ ಅಂತಾನೆ ನಮ್ನ ಹಾಕಿರೋದು. ಹಾಕಾದ್ಮೇಲೆ ಇಲ್ಲಿ ನೀವೇನ್ ಮಾಡ್ಬೇಕು, ಗೊತ್ತಿಲ್ಲ ಅಂದ್ಮೇಲೆ ಯಾರು ಯೂನಿಫಾರ್ಮ್ ಹಾಕೊಂಡವ್ರೆ ಅವ್ರನ್ನ ನೋಡಿ ಇಲ್ಲಿ ಏನದ ಪ್ಲೇಸ್, ಫಸ್ಟ್ ಟೈಮ್ ಬಂದಿದ್ದೀವಿ ಏನಿದೆ ಅಂತ ಕೇಳ್ಬೇಕು. ಅದನ್ನ ಬಿಟ್ಟು ನೀವು ಬೇರೆ ಆಕ್ಟಿವಿಟೀಸ್ ಕಲಿಯೋದು ಬೇಡ. ಹೌದಾ ಇಲ್ಲ ಹೇಳು? ಬೇರೆ ಆಕ್ಟಿವಿಟೀಸ್ ತಿಳಿತಿತ್ತು, ಆದ್ರೆ ಇವಾಗ ನೀವು ಹೇಳ್ತೀರಾ ಬರೀ ಫೋಟೋ ಮಾತ್ರ ಅಂತ. ಅಲ್ಲ ಹೇಳ್ತಾರೆ ಕೇಳಿ, ಕಾಲೇಜಲ್ಲಿ ಇವತ್ತು ಕಾಲೇಜಲ್ಲಿ ಇವತ್ತು ನಿಮ್ಗೆ ದೇವಸ್ಥಾನ ಇದಕ್ಕೆ ದೇವಸ್ಥಾನ ಹೋಗೋರು ಯಾವ್ದು ಮಾಡ್ಕೊಡ್ದು. ಸನಾತನ ದೇವಸ್ಥಾನ ಇದು, ಇದನ್ನ ಯಾಕೆ ಬಂದು ಅಧ್ಮಾನ ಮಾಡ್ತೀರಿ? ಈಗ ನಾವು ಬರ್ತೀವಿ ಸರಿ, ಈಗ ಬೇರೆ ಯಾರೋ ಬರ್ತಾರೆ, ಲೋಕಲ್ಸ್ ಬರ್ತಾರೆ, ಅಕ್ಕಪಕ್ಕದವ್ರು ಬರ್ತಾರೆ, ಬೇರೆ ಹುಡುಗರು ಬರ್ತಾರೆ ಅನ್ಕೊಳ್ಳಿ. ನೀವು ಆ ತರ ಕೂತಿರ್ತೀರಾ, ಬಂದ್ಬಿಟ್ಟು ನಿಮ್ಮಿಬ್ಬರು ಎದುರಿಸ್ಬಿಟ್ಟು ಏನ್ ಮಾಡ್ತೀರಾ ಅಂತ ಕೇಳ್ಬಿಟ್ಟು ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋದಾಗ್ಲಿ, ಬೇರೆ ಆಕ್ಟಿವಿಟೀಸ್ ಮಾಡಕ್ ಹೋದ್ರೆ ಮಾಡ್ತಾರೆ, ಏನ್ ಮಾಡ್ತೀರಾ? ಅವಾಗ ನಮ್ಮ ಹತ್ರ ಬರ್ತೀರಾ, ಹಿಂಗಾಯ್ತು ಸರ್ ಅಂತ ನಮ್ಮ ಹತ್ರ ಬರ್ತೀರಾ. ನಾವು ಏನಂತ ಹೇಳಿ ನೀವು ಪ್ರೂಫ್ ಕೊಡಂತ ಹೇಳಿ ಏನ್ ಪ್ರೂಫ್ ಕೊಡ್ತೀಯ ಅವಾಗ ನೀನು? ಹೋಗ್ಬೇಕು ದೇವಸ್ಥಾನಕ್ಕೆ. ಈಗ ಎಷ್ಟು ಚೆನ್ನಾಗಿದೆ ಪರಿಸರ, ಅದನ್ನ ನೋಡ್ಬೇಕು ಫಸ್ಟ್. ನೀವು ಹೋಗಿ ಎಲ್ಲೋ ಸೈಡಲ್ಲಿ ಕೂತ್ಕೊಳ್ಳೋದು, ಏನಾದ್ರು ಸಮಸ್ಯೆ ಆಗೋದು, ಯಾರು ಜವಾಬ್ದಾರಿ ಯಾರು? ಆಮೇಲೆ ಪೊಲೀಸ್ನವ್ರು ಇದ್ರು ಅವ್ರೇನೋ ನೋಡ್ಕೊಳ್ಳಿಲ್ಲ ಅಂತ ತಿರ್ಗಾ ನಮ್ಗೆ ಹೇಳ್ತೀರಾ ನೀವು. ಈಗ ನೀವು ಅಲ್ಲಿರೋದು ನಮಗೆ ಗೊತ್ತೇ ಇಲ್ಲ. ನಾವು ಆ ಕಡೆಯಿಂದ ತಿರ್ಕೊಂಡ್ ಬಂದ್ಮೇಲೆ ನಿಮ್ಮ ವಾಯ್ಸ್ ನಮಗೆ ಗೊತ್ತಾದ್ಮೇಲೆ ನೀವು ಅಲ್ಲಿದ್ದಾರೆ, ಯಾರೋ ಇದ್ದಾರೆ ಅಂತ ನಾವು ಬಂದ್ವಿ. 9 ಗಂಟೆಗೆ ಬಂದಿದ್ದೀರಾ, ಊಟ ಇಲ್ಲ, ನಾಷ್ಟ ಇಲ್ಲ. 9 ಗಂಟೆ ಅಂದಲ್ಲ ನೀವು? ಬೆಳಿಗ್ಗೆಯಿಂದ ಏನ್ ಮಾಡ್ತಿದ್ರಿ ಅಲ್ಲಿ ಹೋಗ್ಲಿ? ಥ್ಯಾಂಕ್ ಯು. ಇನ್ನೆಲ್ಲ ಪಬ್ಲಿಕ್ ಪ್ಲೇಸ್ ಕೂತ್ಕೊಂಡು ದಯವಿಟ್ಟು ನೆಕ್ಸ್ಟ್ ರಿಪೀಟ್ ಆಗಬಾರ್ದು. ಏನಾಗಿದೆ ಇಲ್ಲಿಗಲ್ಲು ಹುಡುಗಿ ತಪ್ಕೊಳ್ಳೋದು, ಇದು ಮಾಡೋದು ಅದೆಲ್ಲ ಬೇಡ. ದೇವ್ರಂದ್ರೆ ಒಂದು ಇದನ್ನಿಂಗ ಬರಬೇಕು, ಹೋಗ್ಬೇಕು. ಬ್ರದರ್ ಏನಿಲ್ಲ, ಈಗ ಈ ಬೆಟ್ಟದ ಮೇಲೆ ಹತ್ತಲಿಕ್ಕೆ ನೀವು ಚಪ್ಪಲಿ ಶೂ ಹಾಕೊಂಡು ಬರ್ತಾ ಇದ್ದಾರೆ, ಇದನ್ನೇನು ಕಂಟ್ರೋಲ್ ಮಾಡಕ್ಕಾಗಲ್ಲ ಬ್ರದರ್? ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತಂದ್ರೆ ಏನು ಅಂದ್ರೆ ಅದಕ್ಕೆ ಪ್ರೊಟೆಕ್ಟ್ ಮಾಡೋರು ಯಾರು ಇಲ್ಲ, ನೋಡ್ಕೊಳ್ಳೋರು ಯಾರು ಇಲ್ಲ. ಅಲ್ಲ, ನೀವು ಚಪ್ಪಲಿ ಹಾಕೊಂಡು ಇಲ್ಲಿ ಬಂದು ದೇವಸ್ಥಾನ ಇದೆ, ಯಾಕಂದ್ರೆ ನಾನು ಹೋಗಿ ಮಸೀದಿ ಒಳಗೆ ಚಪ್ಪಲಿ ಹಾಕೊಂಡು ಬಿಡಲ್ಲ ತಾನೆ ನೀವು? ಅದು ದೇವ್ರು ಎಲ್ಲ ಒಬ್ಬರೇನೆ, ನೀವು ರೆಸ್ಪೆಕ್ಟ್ ಕೊಡ್ಬೇಕು. ಕರೆಕ್ಟ್ ಹೇಳಿ. ಓಕೆ, ಹಾಕಿರೋದು ಆಯ್ತು, ಹಾಕ್ಬೇಡಿ ಪ್ಲೀಸ್ ಪ್ಲೀಸ್. ಮನೇಲಿ ತಂದೆ ತಾಯಿ ಕಳ್ಸೋದು ಓದಕ್ಕೆ ಅಂತ, ಅವ್ರು ಕಾಲೇಜ್ಗೆ ಹೋಗ್ತಾರೆ ಅನ್ನೋದನ್ನ ಅವ್ರು ತಿಳ್ಕೊಂಡಿರ್ಬೇಕು. ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಮತ್ತೆ ಇಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡಬೇಕು. ಹೋಗ್ತಾ ಇದ್ವಿ, ಅಲ್ಲಿ ಡ್ರಿಂಕ್ಸ್ ಬಾಟಲ್ ಎಲ್ಲ ಇದೆ, ಆ ಥರ ಎಲ್ಲ ಮಾಡಬಾರ್ದಲ್ವಾ? ಅಲ್ಲೇ ಚೆಕ್ ಮಾಡಿಬಿಡ್ಬೇಕು. ಅಷ್ಟು ಮೇಲವರೆಗೂ ಹೋಗ್ಬಾರ್ದು. ಅಷ್ಟು ಮೇಲಿದೆ, ಅಲ್ಲಿವರೆಗೂ ಹೋಗ್ಲೇಬಾರ್ದು. ಏನ್ ಚೆಕ್ ಮಾಡ್ತಾರೆ? ಸುಮ್ಮನೆ ದುಡ್ಡು ಇಸ್ಕೋತಾರೆ ಅಷ್ಟೇ ಅಲ್ವಾ? ಈ ರಾಮದೇವರ ಬೆಟ್ಟ ಇತಿಹಾಸ. ಇವಾಗ ದನೆಕೊಂಬೆ ಬೆಟ್ಟದಲ್ಲಿ ಮೇಲ್ಗಡೆ ಏನಿತ್ತು ಅಂತ ಅಂದ್ರೆ, ಈಗ ಕೆಂಪೇಗೌಡರ ಕಾಲದಲ್ಲಿ ತುಂಬಾ ಯೂಸ್ಫುಲ್ ಆಗಿದೆ ಇದು. ಅವಾಗ ಈ ತರ ಇದಿರ್ಲಿಲ್ಲ, ಅದು ಈಗ ಕೂತಿದ್ದಾನಲ್ಲ ಅವನು, ಆ ಥರ ಇರಲಿಲ್ಲ. ಅದು ಮತ್ತೆ ಇದು 4 ಅದು ಸಹಾಯದಿಂದ ಬೆಲ್ಟ್ಗಳನ್ನ ತರ ಹಾಕಿ ಅದನ್ನ ಮೇಲ್ಗಡೆ ಟ್ರೆಕ್ಕಿಂಗ್ ಮಾಡ್ತಿದ್ರು ಫಸ್ಟ್. ಆ ಟ್ರೆಕ್ಕಿಂಗ್ ಅಂತ ಮಾಡಿದಾಗ ಇದಿರ್ಲಿಲ್ಲ, ಕಂಬಿ ಇರ್ಲಿಲ್ಲ,
ಈ ಇದೈತೆ ನೋಡಿ, ತೂತ್ಗಳೈತೆ ನೋಡಿ, ಅದ್ರ ಸಹಾಯದಿಂದ ಹತ್ತುತ್ತಾ ಇದ್ರು ಅವಾಗ, ಒಂದು 40 years ಬ್ಯಾಕ್. ಅವಾಗ ಆ ಸಹಾಯದಿಂದ ಮೇಲ್ಗಡೆ ಹತ್ತುತ್ತಾ ಇದ್ರು, ಇಳಿತಾ ಇದ್ರು. ಅವಾಗ ಕಡಿಮೆ ಜನ ಹತ್ತುತ್ತಾ ಇದ್ರು, ಇಳಿತಾ ಇದ್ರು. ಇವಾಗ ಏನಾಯ್ತು ಅಂತ, ಇವಾಗ ಎಷ್ಟು ವರ್ಷ ಆಯ್ತು ಇದು? ಸುಮಾರು ಒಂದು 15-20 ವರ್ಷದಿಂದ ಏನೋ ಇದನ್ನ ಇದು ಮಾಡಿದ್ದಾರೆ. ಮಾಡಿಬಿಟ್ಟು ಅದು ತುಂಬ ಗಟ್ಟಿ ಇದೆ, ಸುಮಾರು ಜನ ಹತ್ತುತ್ತಾರೆ, ಇಳಿತಾರೆ. ಅಂದರೆ ಅಲ್ಲೇನು ಅಂತಂದರೆ ನಾವು ಸ್ವಲ್ಪ ಫ್ರೀ ಇದ್ದಾಗ ಈ ಕಡೆ ಬಂದಾಗ ಜನಗಳನ್ನ ಅವಾಯ್ಡ್ ಮಾಡಿ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬನ್ನಿ, ಯಾರು ಮೊಬೈಲ್ನ ಇಲ್ಲಿ ಮುಂದೆ ಹೋಗಿ ಹಿಂದಕ್ಕೆ ನೋಡೋಕೆ ಬೇಡ್ರಿ, ವ್ಯೂ ಇದೆ, ಬೀಳ್ತೀರಾ ಅಂತ ಹೇಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಕೆಂಪೇಗೌಡರ ಕಾಲದಲ್ಲಿ ಏನೇನು ಮಾಡಿದಾರೋ ಅವೆಲ್ಲ ಯಾವುದೂ ಕಿಟ್ಟಿಲ್ಲ, ಉಳಿಸಿದ್ದಾರೆ. ಈಗಲೂ ಕೆಂಪೇಗೌಡರನ್ನ ನಾವು ನೆನೆಸ್ಕೊತಿದ್ದೀವಿ ಅಂದರೆ ಅವ್ರು ಗ್ರೇಟೆ. ಕೆಂಪೇಗೌಡರು ಬರಬೇಕಾದ್ರೆ ಇಲ್ಲಿ ಸೈನಿಕರು ಹಾಕ್ಕೊಂಡು ಅವ್ರೊಳಗೆ ಒಂದು ಕಲ್ಲಲ್ಲಿ ಗುಂಡು ಥರ ಮಾಡಿ ಅದನ್ನು ಫೈರ್ ಮಾಡೋ ಥರ ಇವನ್ನ ಯೂಸ್ ಮಾಡಿದ್ದಾರೆ. ಇವು ಸುಮಾರು ಇಲ್ಲಿ ಇವೆ ಕಲ್ಲುಗಳು, ಈ ಸೈಜ್ ಇರುತ್ತೆ, ಶಾರ್ಟ್ ಪುಟ್ ಇರಲ್ವಾ, ಶಾರ್ಟ್ ಪುಟ್ ಅಷ್ಟು ದಪ್ಪ ಇರುತ್ತೆ, ಆ ಥರದ್ದು ಯೂಸ್ ಮಾಡಿ ಫೈರ್ ಮಾಡುವಂಥದ್ದು. ಅಂದ್ರೆ ಆಪೋಸಿಟ್ ಹಾಕಿ ಫೈರ್ ಮಾಡುವಂಥದ್ದು ಈ ತರ ಕಲ್ಲಲ್ಲಿ ಆಲ್ಮೋಸ್ಟ್ ಇಲ್ಲಿ ಈ ಜಾಗದಲ್ಲೆಲ್ಲ ಇದೆ. ಅಂದ್ರೆ ಆ ಚಿನ್ನನ ಕಾಪಾಡಲಿಕ್ಕೆ ಸೇಫ್ಟಿ ಪರ್ಪಸ್ ಮಾಡಿದ್ರು. ಹೌದು. ನಾವು ಬೇಸಿಕ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು. ವರ್ಕ್ ಡೇ ಅಂದರೆ ವೀಕೆಂಡ್ಸ್ ಅಲ್ಲಿ ಅಷ್ಟೇ ನಾವು ಫ್ರೀ ಆಗಿರ್ತೀವಿ. ಇವತ್ತು ಹಾಲಿಡೇ ಇದ್ದಿದ್ದರಿಂದ ಮೆಂಟಲ್ ಪೀಸ್ ಸಿಗಲಿ ಅಂತ ಫ್ರೆಂಡ್ಸ್ ಜೊತೆ ಇಲ್ಲಿ ಬಂದ್ವಿ. ಸೊ ತುಂಬ ಪೀಸ್ಫುಲ್ ಆಗಿದೆ, ಚೆನ್ನಾಗಿ ಮೈಂಡ್ ಫ್ರೆಶ್ ಆಯಿತು. ವಿಶೇಷವಾಗಿ ನಮಗೆ ಪಟ್ಟಾಭಿರಾಮ ದೇವರ ದೇವಸ್ಥಾನ ಇದೆ, ಹಾಗೆ ಕೆಳಗಡೆ ಹೋದರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಕ್ಕಪಕ್ಕ ಒಳ್ಳೆ ವಾತಾವರಣ ಇದೆ. ಇಂಥ ವಾತಾವರಣದ ಲವರ್ಸ್, ರಿಯಲಿ ಸ್ಟುಪಿಡ್ಸ್ ಇಲ್ಲಿ ಬಂದು ಅವರು ಅನೈತಿಕ ಚಟುವಟಿಕೆ ಮಾಡ್ತಾ ಇದ್ದಾರೆ. ಇದನ್ನು ನಿಜವಾಗ್ಲೂ ಖಂಡಿಸಬೇಕು ಹಾಗೂ ಒಳ್ಳೆ ಕ್ರಮ ತಗೋಬೇಕಂತ ನಾನು ತಮ್ಮಲ್ಲಿ ಬೇಡ್ಕೋತೀನಿ.